ನಮ್ಮ ಕನ್ನಡ ತಿಲಕ ನಾಗರಾಜ್ ಕಡೆ ಮತ್ತು ಸತೀಶ್ ರವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಸುಮಾರು ಎಷ್ಟನೇ ವರ್ಷ ಅಂತ ಸರಿ 97-98 ವರ್ಷದ ಒಂದು ಹುಟ್ಟುಹಬ್ಬ ಇರ್ಬೋದು. ಯಾಕಂದರೆ ಈಗ ಅವರೆಲ್ಲ ಹೋಗ್ತಾ ಇದ್ದರೆ ಅವು ಒಂದು ದಿವಸ ದಾರಿ ಹಿಡಿಬೇಕು. ನಮ್ಮದು ಯಾವುದು ಇದು ಯಾರ್ದು ಶಾಶ್ವತ ಅನ್ನೋದು ಯಾರ್ದು ಇಲ್ಲ. ಆದ್ರೂ ನನಗೆ ಒಂದೇ ಒಂದು ನೋವಿದೆ. ನಮಗೆ 2-3 ದಿವಸಗಳ ಹಿಂದೆ 27 ಜನವನ್ನು ನಾವು ಕಳ್ಕೊಂಡ್ವಿ. ಅದೇ ಜಾಗದಲ್ಲಿ 2014 ಜೂಲೈ 18ನೇ ತಾರೀಕು ನಾನು ನನ್ನ ಫ್ಯಾಮಿಲಿ ಇದ್ವಿ. ಸೇಮ್ ಪ್ಲೇಸ್. ಅಲ್ಲಿ ನಾವು ಸುಮಾರು 1 ಗಂಟೆ ಕಾಲ ಅಲ್ಲಿ ನಾವು ವಿಶ್ರಾಂತಿ ತಗೊಂಡು, ಅಲ್ಲಿ ಒಂದು ಮಗು ತನ್ನ ಗಂಡನನ್ನು ಕಳೆದುಕೊಂಡು ಪಕ್ಕದಲ್ಲಿ ಕುಳಿತುಕೊಂಡು ಅಳ್ತಾ ಇತ್ತು. ಅಲ್ಲಿಂದ ಸುಮಾರು ಒಂದು 10-15 ಮೀಟರ್ ಅಂತರದಲ್ಲಿ ಒಂದು ಹೋಟೆಲ್ ಇದೆ. ಆ ಹೋಟೆಲ್ ನಮ್ಮ ಮಿಸ್ಸಸ್ ಅವರು ನಮ್ಮ ಗ್ಯಾಂಗ್ ಎಲ್ಲನೂ ಅವರು ಯೂರಿನ್ ಪಾಸ್ ಮಾಡಕ್ಕೆ ಹೋದರು. ನಾವೆಲ್ಲ ಅಲ್ಲಿ ಕುಂತಿದ್ವಿ. ನನಗೆ ಚೆನ್ನಾಗಿ ಜ್ಞಾಪಕ ಬರ್ತಾ ಇದೆ. ಅಲ್ಲಿ 3 ದಾರಿ ಇದೆ. ಒಂದು ಶೇಷನಾಗು, ಒಂದು ಪಹಲ್ಗಾಮು, ಒಂದು ಬಲ್ತಾಲ್. ನಾವು ಬಲ್ತಾಲ್ ಕಡೆ ಎಲ್ಲ ಅಲ್ಲಿ ಬಂದು ಒಂದು ಲಿಂಕ್ ಪ್ಲೇಸ್ ಅದು. ಬಟ್ ನನಗೆ ಈಗ ಏನಾಯಿತು ಏನದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಸಾಧಾರಣವಾಗಿ ಯಾರು ಆರ್ಮಿ ಇಲ್ಲದೆ ಇರತಕ್ಕಂಥ ಜಾಗ ಅಲ್ಲ. ಮರದ ಕೊಂಬೆನಲ್ಲೂ ಒಬ್ಬರು ಇಬ್ಬರು ಇದ್ದೇ ಇರ್ತಾರೆ ನಮ್ಮ ಆರ್ಮಿ. ಅಂಥ ಜಾಗದಲ್ಲಿ ನಮ್ಮ ಆರ್ಮಿ ಒಬ್ಬ ಆರ್ಮಿ ಇಲ್ಲ. ಏನಾಯಿತು ಹೇಗಾಯಿತು ಆ ದೇವರಿಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಆಗ ನಾವು 370 ಆರ್ಟಿಕಲ್ ತೆಗೆದಿರಲಿಲ್ಲ ನಾವು ಹೋದಾಗ. ಈಗ ನೋಡಿದ್ರೆ ಏನೋ ಒಂದು ಅಲ್ಲಿ ಯಾರದೋ ಒಂದು ಕುತಂತ್ರದಿಂದ ಅಷ್ಟು ಜನ ಸಾಯ್ಬೇಕಾಯ್ತು. ಬಟ್ ಅಷ್ಟಕ್ಕೆ ಅದು ನಿಲ್ಲೋದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮಲ್ಲೂ ಒಂದು ಶಕ್ತಿ ಇದೆ, ನಮಗೂ ಒಂದು ರಕ್ತ ಅಂತ ಇದೆ. ಬಟ್ ನಾವು ತಡೆದು ಮುಂದೆ ಹೋಗಬೇಕು, ಸ್ವಲ್ಪ ನೋವನ್ನು ಅನುಭವಿಸ್ಬೇಕು. ಅಲ್ಲಿಂದ ನಾವು ಬಲ್ತಾಲ್ಗೆ ಹೋದ್ವಿ ಸಾಯಂಕಾಲ 8 ಗಂಟೆ. ನೆಕ್ಸ್ಟ್ ಡೇ ಬೆಳಗ್ಗೆ ಫುಲ್ಲೆಲ್ಲ ನಾವು ಅಮರನಾಥ ಯಾತ್ರೆ ಮುಗಿಸಿದ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು 23 ಕಿಲೋಮೀಟ್ರು. ಡೋಲಿಯಲ್ಲಿ ಹೋದ್ವಿ 10,000 ರೂಪಾಯಿ ಕೊಟ್ಟು. ನೆಕ್ಸ್ಟ್ ಡೇ ನೈಟ್ ಎಲ್ಲ ಅಲ್ಲೇ ಮಲಗಿದ್ದೀವಿ. ಬೆಳಗ್ಗೆ ಎದ್ದು 8 ಗಂಟೆಗೆ ಶ್ರೀನಗರ ಬರಬೇಕು. ಬಾಂಬ್ ಬ್ಲಾಸ್ಟ್ ಆಯಿತು. 2800 ಜನ ಬಾಂಬ್ ಬ್ಲಾಸ್ಟಲ್ಲಿ ಸಿಗಾಕೊಂಡ್ವಿ ನಾವು. ಅವತ್ತೆಲ್ಲ ನಮ್ಮನ್ನು ಕಾಪಾಡಿದ್ದು ಆರ್ಮಿ. ತುಂಬ ಕಷ್ಟಪಟ್ಟು ಅಲ್ಲಿದ್ದ ಬಂಕರ್ಸ್ ಎಲ್ಲ ಸುಟ್ಟಾಕಿದ್ರು, ಅಲ್ಲಿರೋ ಲಂಗರ್ಸ್ ಎಲ್ಲ ಸುಟ್ಟಾಕಿದ್ರು. ಸುಮಾರು ಒಂದು 250-300 ಕುದುರೆ ಸುಟ್ಟಾಕಿದ್ರು. ಏನೋ ದೇವರ ದಯೆ ಬದುಕಿದ್ವಿ. ಆರ್ಮಿ ನಮ್ಮನ್ನು ತಗೊಂಡ್ಬಂದು ನೆಕ್ಸ್ಟ್ 3 ದಿವಸ ಆದಮೇಲೆ ನಮ್ಮನ್ನು ಶ್ರೀನಗರಕ್ಕೆ ಕರ್ಕೊಂಡು ಬಂದು ಬಿಡ್ತು. ಅವತ್ತು ನಾನು ಅಂದ್ಕೊಂಡೆ ನಾನು ಬದುಕಿ ಹೋದರೆ, ಇದು ನಾನು ಹೇಳ್ತಾ ಇರೋದು 2014 ಜುಲೈ 18ನೇ ತಾರೀಕು. ನಾನು 2015ರಲ್ಲಿ BML ರಿಟೈರ್ಡ್ ಆದೆ. ಆವತ್ತಿನ ದಿವಸ ನಾನು ಏನೋ ನನ್ನ ಮನಸ್ಸಿಗೆ ಅನಿಸ್ತು, ಈ ಭೂಮಿಗೆ ನನ್ನ ರಕ್ತ ಇದೆ. ಆ ರಕ್ತ ಏನಾದರೂ ಒಂದು ಸ್ವಲ್ಪನಾದರೂ, ನಾನು 35 ವರ್ಷ ಬೆಂಬಲಲ್ಲಿ ಸರ್ವಿಸ್ ಮಾಡಿದ್ದು ನನಗೆ ಮುಖ್ಯ ಬಂದಿಲ್ಲ. ಆದರೆ ನಾನು ಅಲ್ಲಿ ಬದುಕಿ ಬಂದಿದ್ದೀನಲ್ಲ, ಅದಕ್ಕಾದರೂ ಈ ಭೂಮಿಗೆ ಏನಾದರೂ ಮಾಡಬೇಕು ಅಂತ ಆವತ್ತು ನಾನು ಒಂದು ಪ್ರತಿಜ್ಞೆಯಿಂದ ನಾನು ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಟ್ರಾಫಿಕ್ಕಲ್ಲಿ ಉಚಿತ ಸೇವೆಯನ್ನು 8 ವರ್ಷ ಮಾಡಿದೆ. ಏನೋ ಕಾರಣಾಂತರಗಳಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋದೆ. ಅಲ್ಲಿ ಒಂದು ಲಕ್ಷಕಂಠ ಗಾಯನದಲ್ಲಿ ಎಲ್ಲರೂ ಆಡ್ತಾ ಇದ್ರು. ನಾಗರಾಜ್ ಸರ್ ಗೊತ್ತಿರ್ಬೋದು ಅದು ಆ ವಿಷಯ. ಅಲ್ಲೂ ನಾನು ಅವ್ರ ಜೊತೆಯಲ್ಲಿ ಸೇರಿಕೊಂಡೆ. ಏನೋ ಗೊತ್ತಿಲ್ಲ, ಏನೋ ಒಂದು ಸಂಗೀತ, ಅದುವರೆಗೂ ನನಗೆ ಏನು ಗೊತ್ತಿಲ್ಲ. ಸಂಗೀತ ಇವ್ರು ಹೇಳ್ತಾ ಇದ್ದೀನಿ, ಯಾವುದೇ ಅನುಮಾನ ಇಲ್ಲ ಹೇಳ್ತಾರೆ. ನನಗೆ ಸಂಗೀತ ಅಂದರೆ ಏನೂ ಗೊತ್ತಿಲ್ಲ. ಅವತ್ತು ನನ್ನ ಪಕ್ಕದಲ್ಲಿ ನಿಂತಿದ್ದವರು ಒಂದು 5-6 ಜನ ನಂಬರ್ಗಳು ತಗೊಂಡ್ರು. ಅವರೊಂದು ಕಾರ್ಯಕ್ರಮ ಕರೆದ್ರು ನನಗೆ. ನೆಕ್ಸ್ಟು ಆ ಮೊದಲನೇ ಕಾರ್ಯಕ್ರಮಕ್ಕೆ ನನಗೆ ಎದ್ದು ನಿಂತು ನೀವು ತಪ್ಪಾಡ್ತಾ ಇದ್ದೀರಾ ಅಂತ ಫಸ್ಟ್ ಕಾರ್ಯಕ್ರಮಕ್ಕೆ ಎದ್ದು ನಿಂತಿದ್ದೆ. ನಮ್ಮ ನಾಗರಾಜ್ ಸರ್ ಎದ್ದು ನಿಂತು ನಾನು ಆಕ್ಚುಲಿ ಪುನೀತ್ ರಾಜ್ಕುಮಾರ್ 2 ಕಣ್ಣುಗಳನ್ನು ಕೊಟ್ಟರು ಅಂತ ನಾನು ಹೇಳಿದೆ. ಆದರೆ ಆ ಹಾಡಲ್ಲಿ 1 ಕಣ್ಣು ಅಂತಿತ್ತು. ಸರ್ ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ, ಅದು ಕರೆಕ್ಟ್ ಮಾಡ್ಕೊಳ್ಳಿ ಅಂದರು. ಅವಾಗ ಹೇಳಿದೆ, ಸರ್ ಇಲ್ಲ ಸರ್, ಸ್ವಲ್ಪ ಚೇಂಜ್ ಮಾಡಿ ಆಡ್ತಾ ಇದ್ದೀನಿ. ಪುನೀತ್ ರಾಜ್ಕುಮಾರ್ 2 ಕಣ್ಣು ದಾನ ಕೊಟ್ಟರು ಅಂತ ಹೇಳ್ತಾ ಇದ್ದೀನಿ ಅಂತ ಅವತ್ತು ಹೇಳಿದೆ. ಆವತ್ತಿಂದ ಈ ವೇದಿಕೆ
ಅವ್ರು ನನ್ನ ಕರೆದ್ರು, ನೀವು ಬನ್ನಿ ನಮ್ಮ ಆಡಿಟೋರಿಯಂಗೆ ಅಂತ. ನೆಕ್ಸ್ಟ್ ಡೇನೇ ಹುಡ್ಕೊಂಡು ಬಂದೆ. ನೋಡಿ ಅಲ್ಲಿ ಕುಡಿಸ್ಕೊಂಡ್ರು. ಅವ್ರು ಕರೆದಿದ್ದು ನನಗೆ ಪ್ರಾಕ್ಟೀಸ್ಗೆ.